ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಕರ್ತನು ಈ ದಿನ ಆತನ ಆಲಯಕ್ಕೆ ಬರುವಂತೆ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಕರ್ತನ ಸನ್ನಿಧಾನದಲ್ಲಿ ನಾವು ಆತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಆತನ ನಾಮದೊಂದಿಗೆ ನಾವು ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭ ಮಾಡುವುದು ಬಹಳ ಪ್ರಾಮುಖ್ಯ. ಹಲ್ಲೆಲೂಯ. ಯಾಕಂದ್ರೆ ಸೈತಾನ ಯಾವ ಅಗ್ನಿಬಾಣ ನಮಗೆ ಇವತ್ತು ರೆಡಿ ಮಾಡಿಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ, ಆದ್ರೆ ಕರ್ತನು ನಮಗೆ ಗುರಾಣಿಯಾಗಿರುತ್ತಾರೆ. ನಾವು ಪ್ರಾರ್ಥನೆ ಮಾಡಿ ನಮ್ಮ ಉದ್ಯೋಗದ ಸ್ಥಳಗಳಿಗೆ, ಮನೆಗಳಿಗೆ, ನಮ್ಮ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗುವಾಗ ಅಲ್ಲಿ ಬರುವಂತಹ ಅಗ್ನಿಬಾಣಗಳನ್ನ ತಡೆಯುವುದಕ್ಕೆ ಕರ್ತನು ಗುರಾಣಿಯಾಗಿರುತ್ತಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದ ಸಮಯದಲ್ಲಿ ಇವತ್ತಿನ ದಿವಸ ಒಂದು ಹೊಸ ವಿಚಾರವಾಗಿ ನಾವು ಧ್ಯಾನ ಮಾಡೋಣ. ಅದಕ್ಕೆ ವಾಕ್ಯ ಭಾಗವಂತಿಗೆ ಆದಿಕಾಂಡ 17ನೇ ಅಧ್ಯಾಯ 1ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನ ತಿರುಗಿಸೋಣ. ಆದಿಕಾಂಡ 17ನೇ ಅಧ್ಯಾಯ 1ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನ ತಿರುಗಿಸೋಣ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ, ಆದಿಕಾಂಡ 17ನೇ 1ನೇ ವಚನ ಈ ರೀತಿಯಲ್ಲಿ ಹೇಳ್ತದೆ. ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ವಾಕ್ಯವನ್ನ ನಾವು ಆಳವಾಗಿ ಗಮನಿಸೋಣ. ಇಲ್ಲಿ ನೋಡ್ರಿ, ಅಬ್ರಹಾಮನ ವಯಸ್ಸು ಎಷ್ಟಾಗಿದೆ? 99 ವರ್ಷ ಆಗಿದೆ. ಅಬ್ರಹಾಮನಿಗೆ ಆಶೀರ್ವಾದವಾಗಿ ಇಸಾಕರನ್ನ ಕೊಟ್ಟಿದ್ದ ಎಷ್ಟನೇ ವರ್ಷಕ್ಕೆ? 100ನೇ ವರ್ಷಕ್ಕೆ. ಹಲ್ಲೆಲೂಯ. 100ನೇ ವರ್ಷಕ್ಕೆ ಕರ್ತನು ಇಸಾಕರನ್ನ ಆಶೀರ್ವಾದ ಕೊಟ್ಟಿದ್ದಾರೆ. ಆದ್ರೆ ಈ ಕ್ಷಣದಲ್ಲಿ ಈ ಒಂದು ವಾಗ್ದಾನ ಬರುವಾಗ ಅಬ್ರಹಾಮನಿಗೆ ಗೊತ್ತಿಲ್ಲ, ನನಗೆ 1 ವರ್ಷದಲ್ಲಿ ದೇವರು ನನಗೆ ಒಂದು ಆಶೀರ್ವಾದವಾಗಿ ಸಂತತಿಯನ್ನ ಕೊಡ್ತಾನೆ ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ದೇವರು ಒಂದು ಕಂಡೀಷನ್ ಅನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಏನಂತಂದ್ರೆ, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಅರ್ಥ ಅಲ್ಲಿ ದೋಷವಿಲ್ಲದಂದ್ರೆ ಏನ್ ದೋಷ ಐತಿ ಇದರಲ್ಲಿ ನೋಡುವಾಗ 16ನೇ ಅಧ್ಯಾಯದಲ್ಲಿ ಆತನು ಏನು ಈ ತನ್ನ ಹೆಂಡತಿಯ ಮಾತನ್ನ ಕೇಳಿ ಆಗಾರಳ ಜೊತೆ ಸೇರಿ ಆಕೆ ಗರ್ಭವತಿ ಆಗುವಾಗೆ ಆಕೆಯ ಮುಖಾಂತರ ಒಂದು ಜನಾಂಗ ಹುಟ್ಟುವಂತ ಕಾರಣವಾಗ್ತದೆ. ಆವಾಗ ದೇವರಿಗೆ ಅದು ಇಷ್ಟವಾಗಿಲ್ಲ. ಯಾಕಂದ್ರೆ ಮುಂದೆ ನಾವು 17ನೇ ಅಧ್ಯಾಯದಲ್ಲಿ ನೋಡುವಾಗ ಆತನು ತನ್ನ ಮಗನ ವಿಚಾರವಾಗಿ ಹೇಳುವಾಗ, ನೀನು ಇಸ್ಮಾಯೇಲನನ್ನ ಆಶೀರ್ವಾದ ಮಾಡು. ಯಾಕೆಂತಂದ್ರೆ ಇಸ್ಮಾಯೇಲನು ಜನಿಸಿದ್ದು ಆತನ 86ನೇ ವಯಸ್ಸಿಗೆ. ಅಬ್ರಹಾಮನಿಗೆ 86ನೇ ವಯಸ್ಸಾಗುವಾಗ ಆಗಾರಳ ಜೊತೆ ಅಬ್ರಹಾಮನು ಸೇರಿ ಇಸ್ಮಾಯೇಲನು ಹುಟ್ಟುತ್ತಾನೆ. ಅಂದ್ರೆ ಅರ್ಥ ಏನಂತಂದ್ರೆ 99 ಅಂದ್ರೆ 13 ವರ್ಷದ ಹಿಂದೆ ಅಬ್ರಹಾಮನ ಜೀವಿತದಲ್ಲಿ ದೇವರ ಚಿತ್ತವಿಲ್ಲದ ಕಾರ್ಯ ಒಂದು ನಡೆಯೋದಕ್ಕೆ ಅವಕಾಶವಾಯಿತು. ಅದನ್ನೇ ಕರ್ತನು ಹೇಳ್ತಾ ಇದ್ದಾನೆ, ನೀನು ಆವತ್ತಿನ ದಿವಸ ನಿನ್ನ ಹೆಂಡತಿಯ ಮಾತನ್ನ ಕೇಳಿ ಮಾಡಿರುವ ತಪ್ಪಿನ ನಿಮಿತ್ತವಾಗಿ ನಾನು ಇನ್ನೊಬ್ಬ ವ್ಯಕ್ತಿಯನ್ನ, ಇನ್ನೊಂದು ಜನಾಂಗವನ್ನ ಆಶೀರ್ವಾದ ಮಾಡುವಂತ ಪರಿಸ್ಥಿತಿ ಎದುರಾಯ್ತು. ಆದ್ರೆ ನೀನು ಅಂದುಕೊಂಡಿದ್ದೀಯ, ನಾನು ಆ ಜನಾಂಗವನ್ನೇ ನಿನಗೆ ಕೊಟ್ಟಿದ್ದೇನೆ, ಆ ಮಗನನ್ನೇ ನಿನಗೆ ಕೊಟ್ಟಿದ್ದೇನೆ ಅಂದುಕೊಂಡಿದ್ದೀಯ. ಆದ್ರೆ ನಾನು ಆ ಮಗನನ್ನ ನಿನಗೆ ಕೊಟ್ಟಿಲ್ಲ, ನಾನು ಆ ಜನಾಂಗವನ್ನ ನಿನಗೆ ಕೊಟ್ಟಿಲ್ಲ. ನಾನು ಇಸಾಕನನ್ನೇ ನಿನಗೆ ವಾಗ್ದಾನ ಪುತ್ರನಾಗಿ ಕೊಟ್ಟಿದ್ದು, ವಾಗ್ದಾನ ಒಂದು ಸಂತತಿಯನ್ನ ಕೊಟ್ಟಿದ್ದಾಗಿದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ಆಲಯದಲ್ಲಿ ಕುಳಿತಿದ್ದೇವೆ ಬೇರೆ. ನಾಳೆ ಇವತ್ತು ಮಧ್ಯಾಹ್ನದ ಸಮಯದಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೋ ಇಲ್ಲೋ ನಮಗೆ ಗೊತ್ತಿಲ್ಲ. ಇವತ್ತು ಸಂಜೆಯ ಸಮಯದಲ್ಲಿ ನಮಗೆ ಸಮಸ್ಯೆ ಬಿಡುಗಡೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾಳೆ ನಮಗೆ ಬಿಡುಗಡೆ ಆಗುತ್ತೋ ಗೊತ್ತಿಲ್ಲ, ಅಥವಾ ಮುಂದಿನ ತಿಂಗಳು ಜುಲೈ ತಿಂಗಳು ನಮಗೆ ಬಿಡುಗಡೆ ಆಗೋದು ಗೊತ್ತಿಲ್ಲ. ಆದ್ರೆ ದೇವರೇನನ್ನು ಹೇಳ್ತಾ ಇದ್ದಾನೆ, ನಿನ್ನ ಆಶೀರ್ವಾದಕ್ಕೋಸ್ಕರ ನೀನು ರೆಡಿ ಆಗಬೇಕು, ನೀನು ಸಿದ್ಧನಾಗಬೇಕು. ಏನಾಗಬೇಕು? ನೀನು ದೋಷವಿಲ್ಲದೆ ನೀನು ನಡೆಯಬೇಕಾಗಿದೆ. ಹಲ್ಲೆಲೂಯ. ದೋಷವಿಲ್ಲದೆ ನೀನು ನಡೆಯಬೇಕಾಗಿದೆ. ಇವತ್ತಿನ ದಿವಸ ನಮ್ಮಲ್ಲಿರುವಂತ ಆಶೀರ್ವಾದಕ್ಕೆ ಅಡ್ಡಿಯಾಗಿರುವಂತ ದೋಷವನ್ನ ನಾವು ಕಂಡುಹಿಡಿದು ನಾವು ನಡೆಯುವುದಾದ್ರೆ ದೇವರು ನಮ್ಮನ್ನ ಯಾವ ಕ್ಷಣದಲ್ಲಿ ಬೇಕಾದರೂ ಆಶೀರ್ವಾದ ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ನೀವು ನಂಬುತ್ತೀರಾ? ಅನೇಕ ಬಾರಿ ನಮ್ಮ ಆಶೀರ್ವಾದಕ್ಕೆ ನಾವೇ ಅಡ್ಡಿಯಾಗಿದ್ದೇವೆ ಎಂದು. ನಮ್ಮ ಜೀವಿತದಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ? ನಮಗೆ ಅನುಭವ ಇದೆಯಾ?
ನನ್ನ ಜೀವಿತದಲ್ಲಿ ಕೆಲವು ಆಶೀರ್ವಾದಗಳಿಗೆ ಈ ಒಂದು ಕೆಲಸ ನಾನು ಮಾಡಿದ್ರಿಂದ ನನ್ನ ಜೀವಿತ ನನ್ನ ಆಶೀರ್ವಾದಕ್ಕೆ ನಾನು ಅಡ್ಡಿಯಾದೆ. ನೀ ಒಂದು ಮಾತುಗಳನ್ನು ಆಡಿದ್ರಿಂದ ನನ್ನ ಜೀವಿತಕ್ಕೆ ಆಶೀರ್ವಾದಕ್ಕೆ ನಾನೇ ಅಡ್ಡಿಯಾದೆ. ಈ ಒಂದು ಕಾರ್ಯವನ್ನ ನನ್ನ ಮನೆಯಲ್ಲಿ ಜಾರಿಗೆ ತಂದಿದ್ರಿಂದ, ನನ್ನ ಮಾತನ್ನ ನಾನು ಮನೆಯಲ್ಲಿ ಇನ್ನೊಬ್ಬರ ಮೇಲೆ ಇನ್ಫ್ಲುಯೆನ್ಸ್ ಮಾಡಿದ್ರೆ, ಅಂದ್ರೆ ಪ್ರಭಾವ ಬೀರಿದ್ರಿಂದ, ಅವರ ಮನಸ್ಸಲ್ಲಿ ಆಲೋಚನೆ ಇರಲಿಲ್ಲ, ನನ್ನ ಬಾಯಿಯಿಂದ ಆ ಮಾತು ಬಂತು, ಅವರಿಗೆ ಆ ಒಂದು ಆಲೋಚನೆ ಅವರ ಮನಸ್ಸಿನಲ್ಲಿ ಕ್ರಿಯೇಟ್ ಆಯ್ತು. ಈಗ ಆ ಒಂದು ಪಾಪದಲ್ಲಿ ಅವರು ತೊಡಗಿದ್ದಾರೆ. ಅದು ನನ್ನಿಂದ ಕಾರಣ ಆಯ್ತು, ನನ್ನಿಂದ ಅಡ್ಡಿ ಆಯ್ತು ಅಂತ ಅನ್ಕೊಂಡು ಅನ್ಸಿದ್ಯಾ ನಿನಗೆ? ಅನುಭವ ಆಗಿದೆಯಾ? ಅದೇ ಅನುಭವ ಇಲ್ಲಿ ಅಬ್ರಹಾಮನ ಜೀವಿತದಲ್ಲಿ ಉಂಟಾಗಿದೆ. ಅಬ್ರಹಾಮನಿಗೆ ತನ್ನ ವಾಗ್ದಾನವನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಒಂದು ಅಡ್ಡಿ ಆಯ್ತು ನೋಡುವಾಗ ಆ ಸಾರಾಳ ಮತ್ತು ಅದೇ ರೀತಿಯಲ್ಲಿ ಹಾಗಾರಳು ಮತ್ತು ಇಷ್ಮಾಯೇಲನೆಂದು ನಾವು ನೋಡ್ತಾ ಇದ್ದೇವೆ. ಆದರೆ ದೇವರು ಏನ್ ಹೇಳ್ತಾ ಇದ್ದಾರೆ, ಇದಕ್ಕೊಂದು ಈಗ ಸರಿಪಡಿಸುವುದಕ್ಕೆ ನಿಂಗೊಂದು ಅವಕಾಶವಿದೆ. ನೀನು ನನ್ನ ಕಣ್ಣ ಮುಂದೆ ನೀನು ದೋಷವಿಲ್ಲದೆ ನೀನು ನಡೆಯಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, 99 ವಯಸ್ಸಿಗೆ ಒಂದು ಕರ್ತನ ಈ ಮಾತನ್ನ ಹೇಳ್ತಿದ್ದಾರೆ. ಅಬ್ರಹಾಮನಿಗೆ ಗೊತ್ತಿಲ್ಲ, ಟೋಟಲಿ ಅವನು ದೇವರು ವಾಗ್ದಾನ ಮಾಡಿದ ನಂತರ 25 ವರ್ಷ ಕಾಲಿದ. 25 ವರ್ಷ ಕಾಲಿದ. ದೇವರು ಅವತ್ತಿನಿಂದ ನಿನಗೊಂದು ಸಂತತಿ ಕೊಡ್ತೇನೆ, ನಿನಗೊಂದು ಮಗನನ್ನು ಕೊಡ್ತೇನೆ, ನಿನಗೊಂದು ವಾಗ್ದಾನ ಪುತ್ರನನ್ನ ಕೊಡ್ತೇನೆ ಅಂತ ಹೇಳ್ತಾ ಬಂದಿದ್ದಾರೆ. ಆದ್ರೆ ಈಗ ವಾಗ್ದಾನ ತೆಗೆದುಕೊಳ್ಳುವುದಕ್ಕೆ, ಆಶೀರ್ವಾದವನ್ನ ಪಡೆದುಕೊಳ್ಳುವುದಕ್ಕೆ ಕೇವಲ 1 ಇಯರ್ ಮಾತ್ರ ಬಾಕಿ ಇದೆ, 1 ವರ್ಷ ಮಾತ್ರ ಬಾಕಿ ಇದೆ. 1 ವರ್ಷದ ಮುಂಚೆ ಕರ್ತನೆ ಹೇಳ್ತಾ ಇದ್ದಾನೆ, ನೀನು ನನ್ನ ಕಣ್ಣ ಮುಂದೆ ದೋಷವಿಲ್ಲದೆ ನಡೆಯುವುದಾದರೆ ನಾನು ನಿನ್ನ ಆಶೀರ್ವಾದ. ಅಲ್ಲಿ ಕೂಡ ಕರ್ತನು ಮತ್ತೆ ಕೂಡ ರಿವೀಲ್ ಮಾಡ್ತಾ ಇಲ್ಲ, ಪ್ರಕಟ ಮಾಡ್ತಾ ಇಲ್ಲ, ಯಾವಾಗ ನಿನಗೆ ಕೊಡ್ತೇನೆ ಅಂತ ಅನ್ಕೊಂಡು ಹೇಳ್ತಾ ಇಲ್ಲ. ಅಲ್ಲಿ ಆತನ ಹೇಳ್ತಾ ಇರೋದೇನು, ನೀನು ದೋಷವಿಲ್ಲದೆ ನಡೆಯಬೇಕು. ಹಲ್ಲೆಲೂಯಾ. ಆದ ನಂತರವೇ ಮುಂದಿನ ಅಧ್ಯಾಯದಲ್ಲಿ 18ನೇ ಅಧ್ಯಾಯದಲ್ಲಿ ಕರ್ತನೆ ಹೇಳ್ತಾ ಇದ್ರೆ, ಬರುವ ವರ್ಷ ಸಾರಳು ಒಂದು ಮಗನ್ನ ಹೆರೆಯುತ್ತಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಅರ್ಥ ಏನಂದ್ರೆ, ಅಬ್ರಹಾಮನು ತನ್ನ ಆಶೀರ್ವಾದ ಬಾಗಿಲನ್ನ ಯಾವ ರೀತಿ ತೆರೆಯುವಂತೆ ಮಾಡಿದ, ಯಾವಾಗ ಅವನ ದೋಷವಿಲ್ಲದೆ ನಡೆದುಕೊಂಡನೋ ಆವಾಗ ಆತನಿಗೆ ಅಬ್ರಹಾಮನಿಗೆ ಅಲ್ಲಿ ದೇವರ ಬಾಗಿಲು ತೆರೆಯಿತು ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನೋಡ್ರಿ, ಇಲ್ಲಿ ಒಂದು ಮನುಷ್ಯನ ಆಲೋಚನೆ ನಡೆಯಿತು. ಅಬ್ರಹಾಮನ ಕಡೆಯಿಂದ ಒಂದು ಮನುಷ್ಯನ ಆಲೋಚನೆ ನಡೆಯಿತು, ಸಾರಾಳ ಕಡೆಯಿಂದ ಮನುಷ್ಯನ ಆಲೋಚನೆ ನಡೆಯಿತು. ಮನುಷ್ಯನ ಆಲೋಚನೆ ಯಾವಾಗಲೂ ಕೂಡ ವ್ಯಸನವನ್ನ ಕೂಡಿಸುತ್ತೆ. ಮನುಷ್ಯನ ಕೈಯಿಂದ ಬಂದಂತದ್ದು ನಮಗೆ ವ್ಯಸನವನ್ನ ಕೂಡಿಸುತ್ತೆ. ಅದಕ್ಕೋಸ್ಕರ ದೇವರ ಸನ್ನಿಧಿಯಲ್ಲಿ ನಾವು ಕಾಯೋದಾದ್ರೆ ದೇವರು ನಮಗೆ ಉನ್ನತವಾದದನ್ನ, ಯಾವುದೇ ವ್ಯಸನವಿಲ್ಲದನ್ನ, ಯಾವ ಕುಂದು ಕೊರತೆ ಇಲ್ಲದನ್ನ ಕರ್ತನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ರೀತಿಯಲ್ಲಿ ಮುಂದೆ ನೋಡೋಣ, ಯೋಸೇಫನ ಜೀವಿತದಲ್ಲಿ ನೋಡುವಾಗ ಆದಿಕಾಂಡ 37ನೇ ಅಧ್ಯಾಯ 2ನೇ ವಚನ ನೋಡುವಾಗ, 37ನೇ ಅಧ್ಯಾಯ 2ನೇ ವಚನ, ಯೋಸೇಫನಿಗೆ ಆತನು ಯಾಕೋಬನ ಚರಿತ್ರೆ ಪ್ರಾರಂಭವಾಗುವಾಗಲೇ ಅಲ್ಲಿ ಯೋಸೇಫನ ವಿಚಾರ ಬರೆಯಲ್ಪಟ್ಟಿದೆ. ಯೋಸೇಫನ ಎಷ್ಟು ವರ್ಷದವನಾಗಿದ್ದ? 17 ವರ್ಷದವನಾಗಿದ್ದ. ಎಲ್ಲಿ? ತಂದೆಯ ಜೊತೆ ಇರುವಾಗ. ತಂದೆಯ ಜೊತೆ ಯೌವನಸ್ಥನಾದ ಯೋಸೇಫ ತಂದೆಯ ಜೊತೆ ಇರುವಾಗ ಎಷ್ಟು ವರ್ಷ ಆಗಿತ್ತು ಅವನಿಗೆ? 17 ವಯಸ್ಸಾಯ್ತು. 17 ವಯಸ್ಸಾದ ಸಂದರ್ಭ ಆತನಿಗೆ ದರ್ಶನಗಳು ಬೀಳುವುದಕ್ಕೆ, ಫ್ಯೂಚರ್ ಬಗ್ಗೆ, ಮುಂದೆ ನಡೆಯುವಂತ ವಿಚಾರಗಳ ಬಗ್ಗೆ ಆ ದರ್ಶನಗಳು ಬೀಳುವುದಕ್ಕೆ ಪ್ರಾರಂಭವಾಯಿತು. ಆ ವಿಚಾರವನ್ನು ತನ್ನ ಅಣ್ಣ ತಮ್ಮಂದಿನ ಒಂದು ಜೊತೆ ಹೇಳಿದಂತ ಸಂದರ್ಭದಲ್ಲಿ ಅವರೇನ್ ಮಾಡಿದ್ರು? ಆತನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಆತನ ಮೇಲೆ ಕ್ರೋಧಗೊಂಡು ಏನ್ ಮಾಡ್ತಾರೆ? ಅದನ್ನ ಮಾರಿ ಬಿಡ್ತಾರೆ. ಯಾರಿಗೆ? ಇಸ್ಮಾಯೇಲರಿಗೆ ತೆಗೆದುಕೊಂಡು ಹೋಗಿ ಮಾರಿ ಬಿಡ್ತಾರೆ. ಮಾರಿಬಿಟ್ಟು ಆ ಇಸ್ಮಾಯೇಲರು ಏನ್ ಮಾಡ್ತಾರೆ? ಯಾರ ಮನೆಯಲ್ಲಿ ದಾಸತ್ವಕ್ಕೆ ಅವನನ್ನ ಮಾರ್ತಾರೆ? ಪೋಟಿಫರನ ಮನೆಯಲ್ಲಿ ದಾಸತ್ವಕ್ಕೆ ಮಾರ್ತಾರೆ. ದಾಸತ್ವದಲ್ಲಿ ಮಾರಿದಂತ ಪೋಟಿಫರನ ಮನೆಯಿಂದ ಆತನು ಆಸ್ಥಾನಕ್ಕೆ ಬಂದ್ರೆ, ಆಸ್ಥಾನದಲ್ಲಿ ಆ ಫರೋವನ 2ನೇ ಸ್ಥಾನವನ್ನ ತೆಗೆದುಕೊಳ್ಳುವ ತನಕ ಎಷ್ಟು ವರ್ಷಗಳ ಕಾಲ ಆಗಿತ್ತು? ಎಷ್ಟು ವರ್ಷಗಳ ಕಾಲ ಆಗಿತ್ತು? ಆದಿಕಾಂಡ 41ನೇ ಅಧ್ಯಾಯ 46ನೇ ವಚನವನ್ನು ನೋಡಿಕೊಳ್ಳೋಣ. ಆದಿಕಾಂಡ 41ನೇ ಅಧ್ಯಾಯ 46ನೇ ವಚನ, ಅಲ್ಲಿ ಎಷ್ಟು ಬರೆದಿದೆ? ಯೋಸೇಫನ ಐಗುಪ್ತ ದೇಶದ ಅರಸನಾದ ಫರೋವನ ಸನ್ನಿಧಿಯಲ್ಲಿ ನಿಂತಾಗ ಆತನು 30 ವರ್ಷದವನಾಗಿದ್ದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವನು ಐಗುಪ್ತದಕ್ಕೆ ಮಾರಲ್ಪಟ್ಟಿತ್ತು 17ನೇ ವಯಸ್ಸಿನಲ್ಲಿ. 17 ವಯಸ್ಸಿನಲ್ಲಿ ತೆಗೆದುಕೊಂಡೋಗಿ 44ನ ಮನೆ, ತದನಂತರ ಕಾರಾಗೃಹ.
ಆದ ನಂತರ 30ನೇ ವಯಸ್ಸಿನಲ್ಲಿ ಎಲ್ಲಿ ನಿಂತಿದ್ದಾನೆ? ಫರೋಹನ ಆಸ್ಥಾನದಲ್ಲಿ ನಿಂತಿದ್ದಾನೆ. ಹಾಗಾದ್ರೆ ಎಷ್ಟು ವರ್ಷ ಅಲ್ಲಿ ಗ್ಯಾಪ್ ಆಯ್ತು? 17 ಪ್ಲಸ್ 13, 30 ಅಂದ್ರೆ 13 ವರ್ಷಗಳ ಕಾಲ ತಂದೆಯಿಂದ ಕುಟುಂಬದಿಂದ ದೂರ ಇದ್ದು ದಾಸನಾಗಿ ಕೈದಿಯಾಗಿ ಆತನಿದ್ದ. ಹಾಗಾದ್ರೆ ಈ ಶಾಸ್ತ್ರಿಗಳು ಏನ್ ಹೇಳ್ತಾರೆ, ಈ ಒಂದು 13 ವರ್ಷದಲ್ಲಿ ಆತನು 11 ವರ್ಷಗಳ ಕಾಲ ಅದನ್ನು 44 ಮನೆಯಲ್ಲಿದ್ದನು, 2 ವರ್ಷಗಳ ಕಾಲ ಆತನು ಕಾರಾಗೃಹದಲ್ಲಿ ಇದ್ದನು ಎಂದು ಹೇಳ್ತಾರೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಟೋಟಲ್ 13 ವರ್ಷಗಳ ಕಾಲ ತನಗೆ ಸಿಕ್ಕಿದಂತ ಒಂದು ದರ್ಶನ ನೆರವೇರಿಕೆಗೋಸ್ಕರ ಅಲ್ಲಿ ಯೋಸೇಫನ ಕಾಯ್ತಾರೆ. ಆದ್ರೆ ಯೋಸೇಫನ ಆ ಜೀವಿತವನ್ನ ಗಮನಿಸಿರಿ, ಆತನನ್ನ ಸೇಲ್ ಮಾಡಿದ, ಆತನನ್ನ ಮಾರಾಟ, ಆತನನ್ನ ಬೇರೆಯವರಿಗೆ ಮಾರಿದ ನಂತರ ಅಲ್ಲಿಂದ ಆತನು ಫರೋಹನ ಆ ಕೆಳಗಡೆ ಸ್ಥಾನ ಬರುವ ತನಕ ಇರುವಂತ 13 ವರ್ಷದಲ್ಲಿ ದೇವರ ಕಣ್ಣ ಮುಂದೆ ಆತನು ದೋಷವಿಲ್ಲದೆ ನಡೆದುಕೊಂಡನೆಂದು ನಾವು ನೋಡ್ತಾ ಇದ್ದೇವೆ. ದೋಷವಿಲ್ಲದೆ ಆತನು ನಡೆದುಕೊಂಡದ್ರಿಂದ ಆತನಿಗೆ ಗೊತ್ತಿರಲಿಲ್ಲ ಕರ್ತನು ನನ್ನನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾನೆ ಅಂತ ಗೊತ್ತಿರಲಿಲ್ಲ. ಆತನು ದೇವರಿಗೆ ತಕ್ಕ ಹಾಗೆ ನಡೆದು ಅನೇಕ ಸಹಾಯಗಳನ್ನ ಮನುಷ್ಯರಿಂದ ಪಡೀಲಿಕ್ಕೆ ನೋಡ್ದ. ಭಕ್ಷ್ಯಗಾರನ ಹತ್ರ, ಪಾನಗಾರನ ಹತ್ರ ನನಗೋಸ್ಕರ ಇನ್ಫ್ಲುಯೆನ್ಸ್ ಮಾಡೋದನ್ನ ಕೇಳ್ಕೊಂಡ. ಯಾವ ಇನ್ಫ್ಲುಯೆನ್ಸ್ ಕೂಡ ನಡೀಲಿಲ್ಲ, ಯಾಕಂದ್ರೆ ದೇವರ ಕಾಲ ಪರಿಪೂರ್ಣವಾಗಬೇಕಾಗಿತ್ತು. ಹಲ್ಲೆಲೂಯಾ. ಯೋಸೇಫನು ದೇವರನ್ನ ಮಾತ್ರವೇ ಅವಲಂಬಿತನಾಗುವುದಕ್ಕೆ ಕಲಿತುಕೊಳ್ಳಬೇಕಾಗಿತ್ತು. ಅದಕ್ಕೋಸ್ಕರವಾಗಿ 13 ವರ್ಷಗಳ ಕಾಲ ಕಾಯಬೇಕಾಯಿತು. ಹಲ್ಲೆಲೂಯಾ. ನಾವು ಅಬ್ರಹಾಮ ವಿಚಾರವನ್ನು ದೇವರು ವಾಗ್ದಾನ ಕೊಟ್ಟು ಕೇವಲ ಒಂದೇ ಒಂದು ವರ್ಷದಲ್ಲಿ ದೇವರ ಆಶೀರ್ವಾದ ಮಾಡಿದನು. ಅದೇ ರೀತಿಯಲ್ಲಿ ನಾವು ಯೋಸೇಫನನ್ನು ನೋಡುವಾಗ 13 ವರ್ಷಗಳಾಗಲ ದರ್ಶನ ಕೊಟ್ಟು 13 ವರ್ಷ ಆಯ್ತು. 13 ವರ್ಷ ಅದನ್ನ ದೇವರು ಆಶೀರ್ವಾದ ಮಾಡುವುದನ್ನ ನಾವು ಗಮನಿಸುತ್ತೇವೆ. ನಮ್ಮ ಜೀವಿತದಲ್ಲಿ ಕೂಡ ಯೋಸೇಫನ ರೀತಿಯಲ್ಲಿ ಕರ್ತನು ಕಾಯುವ ಸಮನವನ್ನು ಕೊಟ್ಟಿದ್ದರೂ ಕೂಡ ದೇವರು ಆಶೀರ್ವಾದ ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾಳೆ ನಮಗೆ ಆಶೀರ್ವಾದ ದೊರಕುವುದಾದ್ರೆ, ನಿನ್ನಿಂದ ದೇವರನ್ನು ಬಯಸ್ತಾ ಇದ್ದಾರೆ, ನೀನು ದೋಷವಿಲ್ಲದೆ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಅಬ್ರಹಾಮನ ರೀತಿಯಲ್ಲಿ, ಯೋಸೇಫನ ರೀತಿಯಲ್ಲಿ ನಾವು ದೋಷವಿಲ್ಲದೆ ನಡೆದುಕೊಳ್ಳಬೇಕು. ಎಸ್ತೇರಳನ್ನು ನೋಡುವಾಗ ಎಸ್ತೇರಳ ವಿಚಾರ ಗಮನಿಸೋಣ. ಎಸ್ತೇರಳನ್ನು ನೋಡುವ, ಎಸ್ತೇರಳು ಆಕೆ ಯವನಷ್ಟೇ, ಆಕೆಗೆ ರಾಣಿ ಆಗಬೇಕು, ನಾನು ಆ ಸಂಸ್ಥಾನಕ್ಕೆ ರಾಜನ ಮುಂದೆ ನಾನು ನಿಲ್ಲಬೇಕು, ರಾಜನಿಗೆ ಹೆಂಡತಿ ಆಗಬೇಕು, ಆ ಆಲೋಚನೆ ಯಾವುದೂ ಇರಲಿಲ್ಲ. ದೇವರ ಪ್ರೇರೇಪಣೆ ಉಳ್ಳಂತ ಮೊರ್ದೆಕೈ ಏನ್ ಮಾಡ್ತಾನೆ, ತನ್ನ ಮಗಳ ರೀತಿಯಲ್ಲಿ ಇರುವಂತ ಎಸ್ತೇರಳಿಗೆ ಬಂದು ಹೇಳ್ತಾನೆ ಏನಂತಂದ್ರೆ, ನೀನು ಸೌಂದರ್ಯವತಿ ಆಗಿದೆ, ದೇವರು ನಿನಗೆ ಸೌಂದರ್ಯವನ್ನ ಕೊಟ್ಟಿದ್ದಾರೆ. ಈ ಸೌಂದರ್ಯವನ್ನು ನೀನು ಸುಮ್ಮನೆ ಹೀಗೆ ಬಿಡೋದು ಬೇಡ, ದೇವರ ಮಹಿಮೆಗೋಸ್ಕರ ಉಪಯೋಗಿಸಿ. ಯಾಕಂದ್ರೆ ದೇವರು ನಿನ್ನ ಸೌಂದರ್ಯದ ಮೇಲೆ ಒಂದು ಆಲೋಚನೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ನೀ ಯೋಜನೆಯನ್ನ ಇಟ್ಟಿದ್ದಾನೆ. ಈ ಸೌಂದರ್ಯವನ್ನ ನೀನು ಪುರುಷರ ಮುಂದೆ ತೋರಿಸಿಕೊಂಡು ನೀನು ಜೀವಿಸುವುದಕ್ಕೆ ನಿನಗೆ ಸೌಂದರ್ಯವನ್ನ ಕೊಟ್ಟಿಲ್ಲ. ದೇವರ ಮಹಿಮೆಗೋಸ್ಕರವಾಗಿ, ನಿನ್ನ ಜನಾಂಗವನ್ನ ಕಾಪಾಡೋದಕ್ಕೋಸ್ಕರವಾಗಿ ದೇವರು ನಿನಗೆ ಸೌಂದರ್ಯವನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರೀಸೆಂಟ್ಲಿ ನಡೆದಂತ ಒಂದು ಘಟನೆ, ಇಸ್ರೇಲ್ ದೇಶದಲ್ಲಿ ಕಲಿತು ಬೆಳೆದಂತ ಒಬ್ಬ ಮೊಸಾದ್ ಏಜೆಂಟ್ ಬಗ್ಗೆ ನಾವು ಇತ್ತೀಚಿನ ದಿನಗಳಲ್ಲಿ ವಿಡಿಯೋಗಳನ್ನು ನೋಡಿರಬಹುದು. ಇವತ್ತಿನ ದಿವಸ ಇರಾನ್ ಅಲ್ಲಿ ನಡೆಯುತ್ತಿರುವಂತಹ ಅನೇಕ ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ಮುಖ್ಯ ಅಧಿಕಾರಿಗಳು, ಸೈನಿಕ ಅಧಿಕಾರಿಗಳು ನಾಶವಾಗಿ ಹೋಗಿದ್ದಾರೆ. ಇನ್ನೇನು ಸ್ವಲ್ಪದಲ್ಲಿ ಖಮೇನಿ ನಾಶ ಆಗುವಂತ ಪರಿಸ್ಥಿತಿ ಎದುರಾಗೋದೇನೋ, ಇದಕ್ಕೆಲ್ಲ ಮೂಲ ಕಾರಣ ಒಬ್ಬ ಸ್ತ್ರೀ ಆಗಿದ್ದಾಳೆ ಅನ್ನೋದನ್ನ ಹೊರಗಡೆ ಬರುವಂತ ವಿಚಾರ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಆಕೆಗೆ ದೇವರು ಸೌಂದರ್ಯವನ್ನ ಕೊಟ್ಟಿದ್ರು. ಆಕೆ ಏನ್ ಮಾಡುದು, ಆ ಸೌಂದರ್ಯವನ್ನ ಆ ಒಂದು ದೇಶವನ್ನ ಕಾಪಾಡುವುದಕ್ಕೆ ಆಕೆ ಉಪಯೋಗಿಸಿಕೊಂಡಲೆಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇದೇ ರೀತಿಯಲ್ಲಿ ಇಸ್ರೇಲರ್ ಇಲ್ಲಿ ಆ ಎಸ್ತೇರಳಿಗೆ ದೇವರು ಸೌಂದರ್ಯವನ್ನ ಕೊಟ್ಟಿದ್ದಾರೆ. ಆಕೆ ಏನಕ್ಕೆ ಉಪಯೋಗಿಸಿದ್ದಾಳೆ, ಹುಡುಗರನ್ನ ಮೆಚ್ಚುವುದಕ್ಕೆ ಒಪ್ಪಿಸ್ತಾ ಇಲ್ಲ, ಅಥವಾ ತನಗೆ ಸೌಂದರ್ಯ ಇದೆ ಅಂತ ಅಂದುಕೊಂಡು ತೋರಿಸಿಕೊಳ್ಳೋದಕ್ಕೆ ಆಕೆ ಉಪಯೋಗಿಸ್ತಾ ಇಲ್ಲ. ಆಕೆ ತನ್ನ ಜನಾಂಗವನ್ನ ಕಾಪಾಡೋದಕ್ಕೋಸ್ಕರವಾಗಿ, ಒಂದು ಹೈ ಅಥಾರಿಟಿಗೋಸ್ಕರ ಹೋಗೋದಕ್ಕೋಸ್ಕರವಾಗಿ ಆಕೆ ಪ್ರಯತ್ನ ಪಡುತ್ತಿರುವುದನ್ನು ನಾವು ಗಮನಿಸ್ತೇವೆ. ಹಲ್ಲೆಲೂಯಾ. ನೋಡ್ರಿ, ಎಸ್ತೇರಳಿಗೆ ಆ ಯವನ ಕಾಲ, ಆಕೆ ಕೇವಲ 1 ವರ್ಷಗಳ ಕಾಲ ಅದಕ್ಕೆ ಬೇಕಾದ ಲೇಪನವನ್ನು ಮಾಡೋದಕ್ಕೋಸ್ಕರ ಆ ಕಂಚಿಕರು ಕರೆದುಕೊಂಡು ಹೋಗ್ತಾರೆ ಅಷ್ಟೇ. ಅಲ್ಲಿ ಎಲ್ರಿಗೂ ಕೂಡ ಬೇಕಾದ ಬ್ಯೂಟಿಷಿಯನ್ ಮ್ಯಾಟರ್ಸ್ ಎಲ್ಲ ಅದು ಆಗಿರೋದನ್ನಾದ್ರೆ
ದೇವರು ಆಕೆಯ ಮೇಲೆ ದಯೆ ಉಂಟಾಗುವಂತೆ ಅರಸನ ಹೃದಯದಲ್ಲಿ ಕಾರ್ಯ ಮಾಡಿದನು. ಹಲ್ಲೆಲೂಯ. ಎಸ್ತೇರಳಿಗೂ ಗೊತ್ತಿಲ್ಲ 1 ವರ್ಷದಲ್ಲಿ ನಾನು ರಾಣಿ ಆಗ್ತೇನೆ ಅಂತ ಗೊತ್ತಿಲ್ಲ. ಮೊರ್ದೆಕೈಗೂ ಗೊತ್ತಿಲ್ಲ 1 ವರ್ಷದಲ್ಲಿ ನಾನು ರಾಣಿ ಆಗ್ತೇನೆ ಅಂತ. ಆದರೆ ದೇವರು ಆತನ ಜನರಿಗೋಸ್ಕರ ಆತನಿಗೋಸ್ಕರ ಆಕೆಯನ್ನ ಒಂದು ದೊಡ್ಡ ಉನ್ನತ ಸ್ಥಿತಿಗೆ ತಂದನೆಂದು ನಾವು ನೋಡ್ತೇವೆ. ಒಂದು ಆಶೀರ್ವಾದವನ್ನ ಆಕೆಯ ಮೇಲೆ ಸುರಿದನೆಂದು ನಾವು ನೋಡ್ತೇವೆ. 10ನೇ ದಿವಸ ನಾವು ಕೂಡ ನಮ್ಮ ಜೀವಿತದಲ್ಲಿ ಮುಂದೆ ಇರಲಿಕ್ಕಿರುವಂತಹ ಆಶೀರ್ವಾದ ಏನಿದೆ ಎಂದು ನಮಗೆ ಗೊತ್ತಿಲ್ಲ. ಮುಂದೆ ಇರುವಂತಹ ಆಶೀರ್ವಾದ ಬಾಗಿಲು ಯಾವುದು ತೆರೆಯುತ್ತೆ ಎಂದು ಗೊತ್ತಿಲ್ಲ. ನಾವು ಒಂದು ವಿಚಾರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಆದ್ರೆ ಆ ಪ್ರಾರ್ಥನೆ ಮಾಡಿ ಉತ್ತರ ಪಡೆಯುವುದಕ್ಕೆ ಅನೇಕ ವಿಚಾರಗಳಿಗೆ ನಾವೇ ಅಡ್ಡಿಯಾಗಿರಬಹುದು. ದೇವರು ಹೇಳ್ತಾ ಇದ್ದಾನೆ, ನೀನು ದೋಷವಿಲ್ಲದೆ ನಡೆಯುವುದಾದ್ರೆ ದೇವರು ನಿನಗೆ ಆ ಬಾಗಿಲನ್ನ ತೆರೆಯುವಾತನಾಗಿದ್ದಾನೆ. ಹಲ್ಲೆಲೂಯ. ಆ ಆಶೀರ್ವಾದವನ್ನ, ಆ ಪ್ರಾರ್ಥನೆಗೆ ಉತ್ತರವನ್ನ ನಾನು ಕೊಡುವಾತನಾಗಿದ್ದೇನೆ ಅನ್ನೋದನ್ನ ಕರ್ತನೆ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನ ಈ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಆತನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ಎಲ್ಲಾ ವ್ಯಕ್ತಿಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ಕರ್ತನ ತರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದು ಕರ್ತನ ವಾಗ್ದಾನ ಆಗಿದೆ. ಅದು ಯಾವುದೇ ಕಾರಣಕ್ಕೂ ಅರ್ಧಂಬರ್ಧ ಪೂರ್ಣಗೊಳ್ಳುವಂತದ್ದಾಗಿದೆ ಅಲ್ಲ. ಅದು ಕರ್ತನು ಪೂರ್ಣವಾಗಿ ಅದನ್ನು ಪೂರ್ತಿಗೊಳಿಸುವಾತನಾಗಿದೆ. ಹಲ್ಲೆಲೂಯ. ಅದರ ವಾಗ್ದಾನ ಮಾಡಿದ ಮೇಲೆ ಅದು ನೆರವೇರದೆ ಹಿಂದೆ ತಿರುಗಿ ಬರೋದೇ ಇಲ್ಲ ಅನ್ನೋದನ್ನ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪೇತ್ರ ಈ ರೀತಿಯಲ್ಲಿ ಹೇಳ್ತಾರೆ. 1ನೇ ಪೇತ್ರ 5ನೇ ಅಧ್ಯಾಯ 6ನೇ ವಚನ, 1ನೇ ಪೇತ್ರ 5ನೇ ಅಧ್ಯಾಯ 6ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಾವು ನಮ್ಮನ್ನ ತಗ್ಗಿಸಿಕೊಳ್ಳೋದಾದ್ರೆ ದೇವರು ನಮ್ಮನ್ನ ತಕ್ಕ ಕಾಲದಲ್ಲಿ ಮೇಲೆ ತರುವ ಆತನಾಗಿದೆ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ಎಫೆಸ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನವನ್ನ ನೋಡುವಾಗ, ಎಫೆಸ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಆಮೆನ್, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿದ್ದೇವೆ. ನೆಕ್ಸ್ಟ್ ಮಿನಿಟ್ ಅಲ್ಲಿ ಈಗ 7 ಗಂಟೆ 6:30 ಆಯ್ತು. 7 ಗಂಟೆಗೆ ನಮ್ಗೆ ಯಾವ್ದಾದೊಂದು ಆಶೀರ್ವಾದ ಬಾಗಿಲು ತೆರೆಯೋದಾದ್ರೆ ಈ ಕ್ಷಣದಲ್ಲಿ ದೇವರು ನಮ್ಮಿಂದ ಒಂದು ಮಾನಸಾಂತರವನ್ನ ಬಯಸ್ತಾ ಇದ್ದೇನೆ. ಹಲ್ಲೆಲೂಯ. ನಾವು ಮಾನಸಾಂತರ ಹೊಂದೋದಾದ್ರೆ ಜಸ್ಟ್ ಹಾಫ್ ಅನ್ ಅವರ್ ಅಲ್ಲಿ, ಜಸ್ಟ್ 15 ಮಿನಿಟ್ಸ್ ಅಲ್ಲಿ ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಸಮಯದಲ್ಲಿ ಕರ್ತನ ಸನ್ನಿಧಾನ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಕಣ್ಣುಗಳನ್ನು ಮುಚ್ಚೋಣ. ಬೇರೆ ಕರ್ತನ ಕೃಪೆಯನ್ನು ಆಶ್ರಯ ಮಾಡಿಕೊಳ್ಳೋಣ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲು ಶಕ್ತನಾಗಿದ್ದಾನೆ. ಆದ್ರೆ ಆಶೀರ್ವಾದಕ್ಕೆ ಅನೇಕ ಬಾರಿ ನಾವೇ ಅಡ್ಡಿಗಳಾಗಿದ್ದೇವೆ. ಆ ಅಡ್ಡಿಗಳನ್ನ ತೆಗೆದು ಹಾಕೋಣ. ಬೇರೆ ವಿದೌಟ್ ಎನಿ ಕಂಡೀಷನ್, ವಿದೌಟ್ ಎನಿ ಮ್ಯಾಟರ್, ವಿದೌಟ್ ಎನಿ ಸಿಚುವೇಶನ್ ಎಲ್ಲವನ್ನ ತೆಗೆದು ಹಾಕೋಣ. ಕರ್ತನೆ, ನೀನು ನನ್ನನ್ನು ಆಶೀರ್ವಾದ ಮಾಡಬೇಕು, ನಾನು ಜೀವನದಲ್ಲಿ ನಿನ್ನಿಂದ ಆಶೀರ್ವಾದ ಹೊಂದಿದಂತ ಆಶೀರ್ವಾದ ನಿಧಿ ಆಗಬೇಕು ಅನ್ನೋದನ್ನ ಬಯಸುವುದಾದ್ರೆ ಕರ್ತನೆ ಈಗಲೇ ಆತನ ಆಶೀರ್ವಾದವನ್ನ ನಿಮ್ಮ ಮೇಲೆ ಸುರಿಸುವಾತನಾಗಿರಿ. ಸಮಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಕರ್ತರೆ ರಾಜ ಪ್ರಾರ್ಥನೆಯಲ್ಲಿ ಸೇರಿ ಬಂದಿರುವ ಪ್ರತಿಯೊಬ್ಬರ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ. ಅವರನ್ನ ಆಶೀರ್ವದಿಸು, ಅವರನ್ನ ಬಲಪಡಿಸು, ನಿನ್ನ ಪ್ರಸನ್ನತೆಯಿಂದ ತುಂಬು ಕರ್ತನೆ. ರಾಜ ಕರ್ತನೆ, ಮುಂದಿನ ಕರ್ತನೆ ಸೆಕೆಂಡ್ಗಳಲ್ಲಿ, ಮುಂದಿನ ಮಿನಿಟ್ಗಳಲ್ಲಿ, ಮುಂದಿನ ಗಂಟೆಗಳಲ್ಲಿ ಕರ್ತನೆ, ಮುಂದಿನ ದಿನಗಳಲ್ಲಿ, ಮುಂದಿನ ತಿಂಗಳುಗಳಲ್ಲಿ, ಮುಂದಿನ ವರ್ಷದಲ್ಲಿ ಏನಾಗುತ್ತದೆ ನಮಗೆ ಗೊತ್ತಿಲ್ಲ. ಆದ್ರೆ ಕರ್ತನೆ, ನೀನು ಹೇಳ್ತಾ ಇದೆಯಾ, ಅಬ್ರಹಾಮನಿಗೆ ಹೇಳಿದ ರೀತಿಯಲ್ಲಿ ಇಲ್ಲಿ ಕೂತಿರುವ ಪ್ರತಿಯೊಬ್ಬರಿಗೂ, ಅಂದ್ರೆ ಈ ಲೈವ್ ಅಲ್ಲಿ ನೋಡ್ತಿರುವ ಪ್ರತಿಯೊಬ್ಬರಿಗೂ, ಯೂಟ್ಯೂಬ್ ಅಲ್ಲಿ ನೋಡ್ತಿರುವ ಪ್ರತಿಯೊಬ್ಬರಿಗೂ ನೀನು ದೋಷವಿಲ್ಲ
ಇಲ್ಲದೆ ನಡೆಯುವುದಾದರೆ ನಿನ್ನ ಆಶೀರ್ವಾದ ಬಾಗಿಲನ್ನ ನಾನು ತೆರೆಯಲಿಕ್ಕಿದರೆ ಯೇಸುವಿನ ನಾಮದಲ್ಲಿ ಕರ್ತನೇ ರಾಜ ಪರಲೋಕ ದ್ವಾರವು ಇವರಿಗೋಸ್ಕರ ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಕರ್ತನೇ ರಾಜ ಇದನ್ನ ಅಡ್ಡಿ ಮಾಡಿರುವಂತ ಅವರ ಜೀವಿತದಲ್ಲಿರುವಂತ ಅವರಿಗೆ ತಿಳಿಯದೆ ಅಥವಾ ತಿಳಿದೋ ಇರುವಂತ ಎಲ್ಲ ದೋಷಗಳನ್ನ ಎಲ್ಲ ಸೈತಾನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು ಯೇಸಪ್ಪ. ಕರ್ತನೇ ರಾಜ ನೀನು ತಾನೇ ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ, ಆಮೆನ್.